ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೋಗ್ಲಿಕ್ಕೆ ಅಂತೇಳಿ ಒಂದು ಪ್ರಯತ್ನ ಅದನ್ನು ಶಿಫ್ಟ್ ಮಾಡ್ಲಿಕ್ಕೆ ಪ್ರಥಮವಾಗಿ ನೋಡ್ತಾ ಇದ್ದೀವಿ. ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿ ಆಂಧ್ರ ಗಡಿ ಭಾಗ ಇದೆ, ಅಲ್ಲೇ ಇದ್ರೆ ಒಳ್ಳೇದಂತೇಳಿ ನಾವು ಅದಕ್ಕೆ ಇನ್ನೊಂದು ಡಿವಿಷನ್ ಅನ್ನ ಸಬ್ ಡಿವಿಷನ್ ಇಲ್ಲಿ ತರ್ತಾ ಇದ್ದೀವಿ. ಡಿವೈಎಸ್ಪಿ ಅದನ್ನ ಮಾನ್ಯ ಮಂತ್ರಿಗಳ ಜೊತೆಗೆ ಈಗಾಗಲೇ ಕೂಡ ಮಾತಾಡಿದ್ದೀವಿ. ಈಗ ನಮ್ದು ಮಾಧ್ಯಮದಲ್ಲಿ ನೋಡಿದೆ, ತಾವೇ ಅದನ್ನ ಇದು ಮಾಡಿ ತಾವು ಮಾಡಿದ್ರು ಯಾರು ಬಂದಿದೆ ಅಲ್ಲ, ಯಾರು ನಮ್ಮ ತಾವು ಎಲ್ಲ ನೋಡಿದೆ. ನಾನು ಅಲ್ಲಿ ಅನಾನುಕೂಲ ಆಗಿದೆ ಅಂತ ಹೇಳಿ ನಾನು ನೋಡಿದೆ ಮಾಧ್ಯಮದಲ್ಲಿ. ನಾನು ಬಂದಿದ್ದೆ, ಗವರ್ನರ್ ಸಾಹೇಬರು ಬಂದಿದ್ದಾರೆ. ಅದನ್ನ ಉದ್ಘಾಟನೆ ಮಾಡಿ 3 ವರ್ಷ ಆದ್ರೂ ಕೂಡ ಬಳಕೆ ಮಾಡ್ತಿಲ್ಲ. ಈ ಸರ್ಕಾರದ ದುಡ್ಡಲ್ಲಿ ಬಾಡಿಗೆ ಹಾಸ್ಟೆಲ್ಗಳನ್ನ ತಗೊಳ್ತಿದ್ದಾರೆ. ಇದು ನೀವೇ ಉದ್ಘಾಟನೆ ಮಾಡಿದ್ರೆ, ಈಗ ನೀವು ಮತ್ತೆ ಮಿನಿಸ್ಟರ್ ಆಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ. ಇಲ್ಲ, ಖಂಡಿತವಾಗಿ ಕೂಡ ಅದನ್ನ ನಾವು ಮಾಧ್ಯಮದಲ್ಲಿ ನೋಡಿದ ಮೇಲೆ ಇಮಿಡಿಯೇಟ್ ಆಗಿ ನಾನು ಮಾತಾಡ್ಬೇಕು ಅನ್ಕೊಂಡೆ. ನಮ್ಮ ಚಾನ್ಸಲರ್ ಅವ್ರಿಗೆ, ಅಲ್ಲಿರುವಂತ ನಮ್ಮ VC ಅವ್ರಿಗೆ ಮಾತಾಡಿದೆ ನಾನು. ಅವ್ರು ಇಮಿಡಿಯೇಟ್ ಆಗಿ ನಾಳೆ ಅಥವಾ ನಾಡ್ದ ಬರ್ತೀವಿ ಅಂತ ಹೇಳಿದ್ದಾರೆ. ಅದು ಎದಕ್ಕೆ ಅದು ಡಿಲೇ ಆಗಿದೆ ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡಿಲ್ಲ, ಅದನ್ನ ತಿಳ್ಕೊಂತಾ ಇದ್ದೀನಿ. ಹೌದೌದು, ಹೌದು ಸರ್, ಇದಷ್ಟೇ ಅಲ್ಲ, ಸಾಕಷ್ಟು ಹಗರಣಗಳು ಆಗ್ತಾ ಇದಾವೆ. ಚೆಕ್ ಮಾಡ್ತೇನೆ, ಅದು ನಾನು ಬಿಡೋದಿಲ್ಲ. ಎಲ್ಲಿ ನಮ್ಮ ಕಣ್ ತಪ್ಪಿನಿಂದ ಅಂತಲ್ಲ, ನಮ್ಮ ಕಣ್ಣಿನ ಕೈಯಲ್ಲಿ ಯಾರು ಕೂಡ ಈ ಅವ್ಯವಹಾರಗಳನ್ನು ಮಾಡಕ್ಕಂತೂ ಬಿಡೋದಿಲ್ಲ. ಸಮಸ್ಯೆ ಏನಾಗಿದೆ ಅಂದ್ರೆ ಸರ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ PG ಮಾಡ್ಕೊಂಡಿದ್ದಾರೆ ಸರ್. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಲಾರ್ದಕ್ಕೆ, ಎಸ್ಪೆಷಲ್ BCM ಹಾಸ್ಟೆಲ್ ಸರ್, ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇರ್ಲಾರ್ದಕ್ಕೆ ಎಲ್ಲರೂ ಕೂಡ ಸಿಟಿನಾಗ PG ಮಾಡ್ಕೊಂಡಿದ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಸರ್. ಟೈಲ್ಸ್ ಎಲ್ಲ ಕಿತ್ತೋಗವ, ಲೈನ್ ಎಲ್ಲ, ಕರೆಂಟ್ ಲೈನ್ ಎಲ್ಲ ಕಟ್ ಆಗೈತಿ. ಅಲ್ಲಿ ಒಂದು ಭದ್ರತೆ ಇಲ್ಲ. ಮೋಸ್ಟ್ಲಿ ಸೋಮವಾರ ಅಥವಾ ಮಂಗಳವಾರಕ್ಕೆ ಒಂದು ಮೀಟಿಂಗ್ ಮಾಡ್ತಾ ಇದೀವಿ. ಸರ್, ಈಗ ನಾಗೇಂದ್ರ ಅವರೇ, ಹಂಗೆ ಆಗಿದೆ. ಈಗ ಇಲ್ಲೇ ಇರ್ತೀವಿ. ಅದಕ್ಕೆ ಅಲ್ಲ, ಇಲಾಖೆ ಕೂಡ ಸಣ್ಣ ಇಲಾಖೆ ಪ್ಲಾನಿಂಗ್ ಇಲ್ಲಿಂದ ಕೂತು ಮಾಡಬಹುದು. ಹೌದೌದು ಸರ್, ಈಗ ಅದು ಪೊಲೀಸ್ ಸ್ಟೇಷನ್ ಹೇಳಿಲ್ಲ ನೀವು. ಪೊಲೀಸ್ ಸ್ಟೇಷನ್ ಏನಾನ ಆಗ್ತಾ ಇದೆ ಸರ್, ಹೊಸ ರೂರಲ್ ಪೊಲೀಸ್ ಸ್ಟೇಷನ್. ಸರ್, ಅಂದ್ರಾಳ್ ಪೊಲೀಸ್ ಸ್ಟೇಷನ್ ಒಂದು ಪ್ರಪೋಸಲ್ ರೆಡಿಯಾಗಿ ಹೋಗ್ತಾ ಇದೆ ಅಂತ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.